ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕ್ಯಾಚ್ ವಿವಾದದ ಬಗ್ಗೆ ಸ್ಪಷ್ಟನೆ ಕೊಟ್ಟ ಸೂರ್ಯಕುಮಾರ್ ಯಾದವ್. ಹೌದು ಸ್ನೇಹಿತರೆ, ಸೂರ್ಯ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು 17 ವರ್ಷಗಳ ಬಳಿಕ ಭಾರತ T20 ವಿಶ್ವಕಪ್ ಗೆದ್ದು ಖುಷಿಯಲ್ಲಿದೆ. ಜೂನ್ 29ರಂದು ನಡೆದ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 7 ರನ್ಗಳಿಂದ ಗೆದ್ದು ಭಾರತ 2ನೇ ಬಾರಿ T20 ವಿಶ್ವಕಪ್ ಗೆದ್ದು ಸಂಭ್ರಮ ಮಾಡಿದೆ. ಇನ್ನು ಕೊನೆಯ ಓವರ್ನಲ್ಲಿ ದಕ್ಷಿಣ ಆಫ್ರಿಕಾಗೆ ಗೆಲುವಿಗೆ 16 ರನ್ಗಳು ಅಗತ್ಯವಿತ್ತು. ಆಗ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ನ ಮೊದಲನೇ ಎಸೆತದಲ್ಲಿ ಡೇವಿಡ್ ಮಿಲ್ಲರ್ ಲಾಂಗ್ ಆನ್ ಕಡೆ 6 ಬಾರಿಸುವ ಪ್ರಯತ್ನ ಮಾಡಿದರು. ಇನ್ನೇನು ಚೆಂಡು ಬೌಂಡರಿಗೆ ಗೆರೆ ದಾಟಿತು ಎನ್ನುವಾಗಲೇ ಸೂರ್ಯಕುಮಾರ್ ಯಾದವ್ ಅದ್ಭುತ ಕ್ಯಾಚ್ ಹಿಡಿಯುವ ಮೂಲಕ ದಕ್ಷಿಣ ಆಫ್ರಿಕಾ ಗೆಲುವನ್ನು ಕಸಿದುಕೊಂಡರು. ಇನ್ನು ಬೌಂಡರಿ ಲೈನ್ನಲ್ಲಿ ಓಡಿ ಬಂದ ಅವರು ಚೆಂಡು ಹಿಡಿದು ಬಳಿಕ ಅದನ್ನು ಗಾಳಿಯಲ್ಲಿ ಎಸೆದು ಬೌಂಡರಿ ಗೆರೆ ಆಚೆ ದಾಟಿ ಮತ್ತು ಬೌಂಡರಿ ಗೆರೆಯೊಳಗೆ ಓಡಿ ಬಂದು ಕ್ಯಾಚ್ ಪೂರ್ಣಗೊಳಿಸಿದರು. ಇನ್ನು ಸೂರ್ಯಕುಮಾರ್ ಯಾದವ್ ಹಿಡಿದ ಕ್ಯಾಚ್ ಬಗ್ಗೆ ವಿವಾದ ಸೃಷ್ಟಿಯಾಗಿತ್ತು. ಅದು ಔಟ್ ಇರಲಿಲ್ಲ, ಸಿಕ್ಸರ್ ಎಂದು ದಕ್ಷಿಣ ಆಫ್ರಿಕಾದ ಅಭಿಮಾನಿಗಳು ಆರೋಪ ಮಾಡಿದರು. ಆದರೆ ಚೆಂಡು ಕೈಯಲ್ಲಿದ್ದಾಗ ಸೂರ್ಯ ಬೌಂಡರಿಗೆ ಗೆರೆ ತುಳಿಯದೆ ಇರುವುದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಂಡಿತ್ತು. ಈಗ ಸ್ವತಃ ಸೂರ್ಯಕುಮಾರ್ ಯಾದವ್ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಚೆಂಡನ್ನು ಹಿಡಿಯುವಾಗ ಎಷ್ಟು ಜಾಗರೂಕರಾಗಿದ್ದರೂ ಅವರ ಪಾದಗಳು ಬೌಂಡರಿ ಗೆರೆ ಮುಟ್ಟದಂತೆ ನೋಡಿಕೊಳ್ಳುತ್ತಿದ್ದೆ ಎನ್ನುವ ವಿಚಾರವನ್ನು ಇಂಡಿಯನ್ ಎಕ್ಸ್‌ಪ್ರೆಸ್ ಜೊತೆ ಹಂಚಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ನಮ್ಮ ಫೀಲ್ಡಿಂಗ್ ಕೋಚ್ ದಿಲೀಪ್ ಸರ್ ಅವರು ಸೂರ್ಯ, ವಿರಾಟ್, ಅಕ್ಷರ್ ಪಟೇಲ್ ಮತ್ತು ರವೀಂದ್ರ ಜಡೇಜಾ ಯಾವಾಗಲೂ ಹಾಟ್ ಸ್ಪಾಟ್ ಪ್ರದೇಶಗಳಲ್ಲಿ ಫೀಲ್ಡಿಂಗ್ ಮಾಡಬೇಕು ಎಂದು ಹೇಳಿದ್ದಾರೆ. ಇನ್ನು ಅಲ್ಲಿ ಚೆಂಡು ಹೋಗುವ ಹೆಚ್ಚಿನ ಅವಕಾಶವಿದೆ ಎಂದು ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ. ಫೀಲ್ಡಿಂಗ್ ಅಭ್ಯಾಸದ ಸಮಯದಲ್ಲಿ ವಿವಿಧ ಮೈದಾನಗಳಲ್ಲಿ ಅಂತಹ ಕ್ಯಾಚ್ಗಳನ್ನು ಅಭ್ಯಾಸ ಮಾಡಿದ್ದನ್ನು ಅವರು ಬಹಿರಂಗಪಡಿಸಿದರು. ನಾನು ತೆಗೆದುಕೊಂಡ ಕ್ಯಾಚ್ ಅನ್ನು ಗಾಳಿಯ ಆಧಾರದ ಮೇಲೆ ವಿವಿಧ ಮೈದಾನಗಳಲ್ಲಿ ಅಭ್ಯಾಸ ಮಾಡಿದ್ದೇನೆ. ನನಗೆ ಸ್ಪಷ್ಟವಾಗಿ ಗೊತ್ತಿದೆ, ನಾನು ಬೌಂಡರಿ ಗೆರೆಯನ್ನೇ ತುಳಿದಿಲ್ಲ ಎಂದರು. ಹೌದು ಸ್ನೇಹಿತರೆ, ಕ್ಯಾಚ್ ತೆಗೆದುಕೊಂಡಾಗ ನಾನು ಹಗ್ಗವನ್ನು ಮುಟ್ಟಿಲ್ಲ ಎಂದು ನನಗೆ ತಿಳಿದಿತ್ತು. ನಾನು ಜಾಗರೂಕತೆಯಿಂದ ಇದ್ದ ಏಕೈಕ ವಿಷಯವೆಂದರೆ ನಾನು ಚೆಂಡನ್ನು ಹಿಂದಕ್ಕೆ ತಳ್ಳಿದಾಗ ನನ್ನ ಪಾದಗಳು ಬೌಂಡರಿಯನ್ನು ಮುಟ್ಟಬಾರದು, ಅದು ನನಗೆ ತಿಳಿದಿತ್ತು ಎಂದು ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಹೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.